ನಾಡಿನಾದ್ಯಂತ ಗುರುಪೂರ್ಣಿಮೆಯ ಸಂಭ್ರಮ ಮನೆ ಮಾಡಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೋದಿಗೆರೆ ಗ್ರಾಮದಲ್ಲಿರುವ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಗುರುಪೂರ್ಣಿಮೆ ಮಹೋತ್ಸವದ ಅಂಗವಾಗಿ ಸಾಯಿಬಾಬಾ ಮಂದಿರವನ್ನು ಹೂಗಳಿಂದ ಅತ್ಯಾಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಇಂದು ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಈ ಹುಣ್ಣಿಮೆಯನ್ನ ಗುರುಪೂರ್ಣಿಮೆಯಾಗಿ ಆಚರಿಸಲಾಗುತ್ತಿದ್ದು, ಮುಂಜಾನೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಮಂದಿರಕ್ಕೆ ಆಗಮಿಸಿ ಬಾಬಾರ ಪಾದ ಸ್ಪರ್ಶ ಮಾಡಿ ವಿಶೇಷ ದರ್ಶನ ಪಡೆದಿದ್ದಾರೆ. ಇಂದು 5,000ಕ್ಕೂ ಅಧಿಕ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದ್ದು, ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ ದೇವಾಲಯದ ಆಡಳಿತ ಮಂಡಳಿಯಿಂದ ಊಟ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಈ ದಿನ ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲಾ ಕಡೆನೂ ಗುರುಪೌರ್ಣಿಮೆ ಆರಾಧನೆ ಮಾಡ್ತಾ ಇದೀವಿ. ಈ ಗುರುಪೌರ್ಣಿಮೆ ಬಂದು ಆಷಾಢ ಮಾಸ ಶುದ್ಧ ಪೌರ್ಣಿಮೆ, ನಾವು ವ್ಯಾಸ ಪೌರ್ಣಿಮೆನ ಗುರುಪೌರ್ಣಿಮೆ ಅಂತ ಮಾಡ್ತಾ ಇದೀವಿ. ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಪ್ರಕಾರವಾಗಿ ನಾವು ಗುರುವನ್ನ ಆರಾಧನೆ ಮಾಡ್ತೀವಿ. ಯಾಕಂದ್ರೆ 300 ಮುಕ್ಕೋಟಿ ದೇವತೆಗಳು ಗುರುವಿನಲ್ಲಿ ಇರ್ತಾರೆ. ಹಾಗಾಗಿ 300 ಮುಕ್ಕೋಟಿ ದೇವತೆಗಳು ಮುನಿದ್ರು ಗುರು ಕಾಪಾಡ್ತಾರೆ. ಗುರು ಮುನಿದ್ರೆ ಯಾವ 300 ಮುಕ್ಕೋಟಿ ದೇವತೆ ಕಾಪಾಡೋರಿಲ್ಲ. ಹಾಗಾಗಿ ಈ ದಿನ ಬಂದು 1000 ಪಟ್ಟು ಗುರುವಿನ ಒಂದು ತತ್ವ ಆಕರ್ಷಣೆ ಬಹಳ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಗುರುವಿಗೆ ನಾವು ಮನಸ್ಸಿನಿಂದ ಒಂದು ನಮಸ್ಕಾರ ಅಥವಾ ಒಂದು ಹೂವು ಇಟ್ಟು ಗುರುವಿನ ನಮ್ಮ ನೋವು, ನಮ್ಮ ಒಂದು ಸಂಕಲ್ಪ ಹೇಳ್ಕೊಂಡು ಹೋದ್ರೆ ಅದು ನಮ್ಗೆ ಎಷ್ಟೋ ಜನಗಳು ನಮಗ್ ಗೊತ್ತಿಲ್ಲ, ಎಷ್ಟೋ ಲಕ್ಷಗಳು ನಮ್ ಕರ್ಮ ಮಾಡೈತಿ. ಆ ಕರ್ಮದಲ್ಲಿ ಸ್ವಲ್ಪನಾದ್ರೂ ಇದನ್ನ ಮನ್ನಾ ಮಾಡ್ತಕ್ಕಂತ ಒಂದು ಮಹಾ ಪರ್ವದಿನ ಆಗಿದೆ. ಮತ್ತೆ ಹಾಗಾಗಿ ಇಲ್ಲಿ ಎಲ್ಲ ದರ್ಶನ ವ್ಯವಸ್ಥೆ ಚೆನ್ನಾಗಿದ್ದು, ಮತ್ತೆ ದರ್ಶನ ಇಲ್ಲ. ಆಮೇಲೆ ಮತ್ತೆ ಶಿರ್ಡಿಯಲ್ಲಿ ಯಾವ ರೀತಿ ಇದೆ, ದ್ವಾರಕಾಮಾಯಿ, ಗುರುಸ್ಥಾನ, ಚಾವಡಿ, ಶಿರಡಿಯಿಂದ ಧ್ವನಿ ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 20 ವರ್ಷ ಆಯ್ತು. 20 ವರ್ಷದಲ್ಲೂ ಇಲ್ಲಿ ಉರಿತಾ ಇದೆ. ಬಾಬಾ ಅವರು ಹಾಕಿರ್ತಕ್ಕಂಥ ಯೋಗಾಗ್ನಿ. ಅದರೊಳಗಿನ ಮುಗುದಿನ ಎಲ್ರಿಗೂ ಮಹಾಪ್ರಸಾದವಾಗಿ ಕೊಡ್ತಾ ಇದೀವಿ. ಆ ಮಹಾಪ್ರಸಾದನ್ನ ಎಲ್ಲರಿಗೂ ಕಾಯ್ತಾ ಇದೆ, ಎಲ್ಲರ ಕಾಯಿಲೆ ನಿವಾರಣೆ ಮಾಡ್ತಾ ಇದೆ. ಮಹಾಪ್ರಸಾದ ಅದಕ್ಕೆ ನಾವು ಯಾವ ಜನ್ಮಗಳು ಕಳೆದೋದ್ರು ಅದಕ್ಕೆ ನಾವು ಒಂದು ಬೆಲೆ ಕಟ್ತಾ ಇರ್ತಕ್ಕಂಥ ಮಹಾಪ್ರಸಾದ ಈ ಬ್ರಹ್ಮಾಂಡದಲ್ಲ. ಏನಾದ್ರು ಇದ್ರೆ ಅದೇ ಗುರುವಿನ ಒಂದು ಧ್ವನಿ, ಒಂದು ಭಸ್ಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲಾ ಭಕ್ತಾದಿಗಳು ಬಹಳ ಸಂತೋಷವಾಗಿ ಬಾಬಾ ಅವರ ಒಂದು ದರ್ಶನ ಮಾಡ್ಕೊಂಡು ಕುತ್ಕೊಂಡು ಸಂತೋಷವಾಗ್ತಾ ಇದ್ದಾರೆ. ಅವರು ಭಕ್ತಾದಿಗಳ ಸಂತೋಷನೇ ಬಾಬಾ ಅವರ ಒಂದು ಸಂತೋಷ. ಎಲ್ಲರಿಗೂ ಗುರುವಿನ ಒಂದು ಆಶೀರ್ವಾದ ಸಿಕ್ಲಿ, ಯಾವುದೇ ಒಂದು ಲೋಕಕಂಟಕ ಇದ್ರು ಲೋಕಕಂಟಕಗಳು ನಿವಾರಣೆ ಆಗ್ಲಿ ಅಂತ ಭಗವಾನಲ್ಲಿ ಗುರು